ನೀವು ಇನ್ ಕೇಸ್ ಅಂತರ ಇಂಜೆಕ್ಷನ್ ಬಗ್ಗೆ ಕೇಳಿದೀರಾ ಅನ್ನೋದಾದ್ರೆ ಅಥವಾ ಹಾಕಿಸ್ಕೊಳ್ಳೋ ಪ್ಲಾನ್ ಇದೆ ಅನ್ನೋದಾದ್ರೆ ಅಂತರ ಇಂಜೆಕ್ಷನ್ ಬಗ್ಗೆ A to Z ಇನ್ಫಾರ್ಮೇಶನ್ ಇರಬೇಕು ನಿಮಗೆ. ಫಾರ್ ಎಕ್ಸಾಂಪಲ್, ಈ ಅಂತರ ಇಂಜೆಕ್ಷನ್ ಎಲ್ಲಿಗೆ ಕೊಡ್ತಾರೆ, ಎಷ್ಟು ದಿನಕ್ಕೊಮ್ಮೆ ಇದನ್ನ ಹಾಕಿಸ್ಕೋಬೇಕು, ಗರ್ಭ ನಿರೋಧಕ ಹೇಗೆ ಇದು ಕೆಲಸ ಮಾಡುತ್ತೆ, ಮತ್ತೆ ಇದರಿಂದ ಆಗುವಂತಹ ಬೆನಿಫಿಟ್ಸ್ ಏನು, ಯಾರು ಇದು ಹಾಕಿಸ್ಕೊಂಡ್ರೆ ಒಳ್ಳೇದು, ಯಾರು ಈ ಇಂಜೆಕ್ಷನ್ಸ್ ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಓಕೆನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತರ ಇಂಜೆಕ್ಷನ್, ಈ ಅಂತರ ಅಂತ ಏನಿದೆ ಹೆಸರು, ಅದು ಒಂದು ಬ್ರ್ಯಾಂಡ್ ನೇಮ್. ಓಕೆನಾ? ಈ ಇಂಜೆಕ್ಷನ್ ನಲ್ಲಿ ಮೆಡ್ರಾಕ್ಸಿ ಪ್ರೊಜೆಸ್ಟರಾನ್ ಅಸಿಟೇಟ್ ಅಂತ ಒಂದು ಪ್ರೊಜೆಸ್ಟರಾನ್ ಒಂದು ವಿಧಾನವನ್ನ ಕೊಡಲಾಗುತ್ತೆ. ಓಕೆ, ಇಂಜೆಕ್ಷನ್ ಹಂಗಿದ್ರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ, ಇದು ಚುಚ್ಚುಮದ್ದು ಅಂತ. ಇದನ್ನ ಕೈ ಅಂದ್ರೆ ತೋಳಿಗಾದ್ರೂ ಕೊಡ್ತಾರೆ, ಇಲ್ಲ ಅಂತಂದ್ರೆ ಸೊಂಟಕ್ಕೆ ಅಥವಾ ಪೃಷ್ಠಭಾಗಕ್ಕೂ ಕೊಡ್ತಾರೆ. ಓಕೆ, ಸೊ ಈ ಹಾರ್ಮೋನ್ ಇಂಜೆಕ್ಷನ್ ಏನಿದೆ, ಇದು ಹೇಗೆ ಗರ್ಭವನ್ನ ನಿರೋಧಿಸುವಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಫಸ್ಟ್, ಈಗ ಒಂದು ಮಗು ಆಗ್ಬೇಕು ಅಂತಂದ್ರೆ ಮೊದಲು ಅಂಡಾಶಯದಿಂದ ಅಂದ್ರೆ ಓವರೀಸ್ ಇಂದ ಎಗ್ಸ್ ರಿಲೀಸ್ ಆಗ್ಬೇಕು ಅಲ್ವಾ? ಎರಡನೇದಾಗೇನು, ಈ ರಿಲೀಸ್ ಆದಂತ ಎಗ್ಸ್ ನ ನಿಮ್ಮ ಪಾರ್ಟ್ನರ್ ಸ್ಪರ್ಮ್ಸ್, ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಯೋನಿಯ ಮುಖಾಂತರ, ಗರ್ಭಕೋಶದ ಬಾಯಿಯ ಮುಖಾಂತರ, ಗರ್ಭಕೋಶವನ್ನು ದಾಟಿಕೊಂಡು, ಯುಟ್ರೈನ್ ಕ್ಯಾವಿಟಿನ ದಾಟಿಕೊಂಡು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಎಗ್ಸ್ ನ ಮೀಟ್ ಮಾಡ್ಬೇಕು. ಅವಾಗ್ಲೇನೆ ಒಂದು ಝೈಗೋಟ್ ಫಾರ್ಮ್ ಆಗಿ ಯುಟ್ರೈನ್ ಕ್ಯಾವಿಟಿ ಒಳಗಡೆ, ಗರ್ಭಕೋಶದ ಒಳಪದರದ ಮೇಲೆ ಇದು ಅಂಟ್ಕೊಂಡು ಇಂಪ್ಲಾಂಟ್ ಆಗಿ ಮತ್ತೆ ಇದರ ಫರ್ದರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಇಂಜೆಕ್ಷನ್ ಏನ್ ಮಾಡುತ್ತೆ ಅಂತಂದ್ರೆ ಇದ್ರದ್ದು ಟ್ರಿಪಲ್ ಆಕ್ಷನ್ ಇದೆ. ಟ್ರಿಪಲ್ ಆಕ್ಷನ್ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಓವರೀಸ್ ಇಂದ, ನಿಮ್ಮ ಅಂಡಾಶಯದಿಂದ ಅಂಡಾಣು ಎಗ್ ರಿಲೀಸ್ ಆಗೋದನ್ನ ಇದು ತಡೆಗಟ್ಟುತ್ತೆ ಒಂದು. ಎರಡನೇದಾಗಿ ಏನು, ನಿಮ್ಮ ಗರ್ಭಕೋಶದ ಒಳಗಡೆ ಏನಿದೆ, ಆ ಯೂಟ್ರೈನ್ ಕ್ಯಾವಿಟಿ ಏನಿದೆ ಅದನ್ನ ಥಿನ್ನಿಂಗ್ ಮಾಡುತ್ತೆ. ಓಕೆ, ಸೊ ದಟ್ ಇವನ್ ಇನ್ ಕೇಸ್ ನಿಮ್ದು ಫರ್ಟಿಲೈಸ್ ಆಗಿ ನಿಮ್ ಹಸ್ಬೆಂಡ್ ಸ್ಪರ್ಮ್ ಬಂದು ಅದು ರೀಚ್ ಆಗಿ ಝೈಗೋಟ್ ಫಾರ್ಮ್ ಆದ್ರೂ, ಭ್ರೂಣ ಫಾರ್ಮ್ ಆಗಿದ್ರು, ಅದನ್ನ ಅಟ್ಯಾಚ್ ಆಗದೆ ಇರೋ ಹಂಗೆ ಯೂಟ್ರೈನ್ ಕ್ಯಾವಿಟಿ, ಗರ್ಭಕೋಶದ ಒಳಗಡೆ ಪದರ ಏನಿರುತ್ತೆ ಅದನ್ನ ಬಹಳ ಚಿಕ್ಕದಾಗಿ ಸಣ್ಣ ಮಾಡ್ಬಿಡುತ್ತೆ. ಓಕೆನಾ? ಮೂರನೇದಾಗಿ ಏನ್ ಮಾಡುತ್ತೆ ಅಂದ್ರೆ, ಗರ್ಭಕೋಶದ ಬಾಯಿಯಲ್ಲಿ ಸರ್ವೈಕಲ್ ಡಿಸ್ಚಾರ್ಜ್ ಇರುತ್ತೆ, ಅಂದ್ರೆ ಲೋಳೆ ತರ ಡಿಸ್ಚಾರ್ಜ್ ಹೋಗುತ್ತಲ್ಲ, ಅದನ್ನ ಗಟ್ಟಿ ಮಾಡ್ಬಿಡುತ್ತೆ. ಈಗ ಗಟ್ಟಿ ಮಾಡಿದಾಗ ಸ್ಪರ್ಮ್ಸ್ ಏನಿರುತ್ತೆ ಅದು ಯೋನಿನ ದಾಟ್ಕೊಂಡು ಮತ್ತೆ ಗರ್ಭಕೋಶದ ಬಾಯಿ ಸರ್ವಿಕ್ಸ್ ನ ದಾಟ್ಕೊಂಡು ಈಜ್ಕೊಂಡು ಹೋಗೋದ್ರಲ್ಲಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಂತ 3 ವಿಧಾನದಲ್ಲಿ ಗರ್ಭವನ್ನ ನಿರೋಧಿಸುತ್ತೆ. ಓಕೆ, ಸೊ ಅದಕ್ಕೇನೆ ಇದು ಎಷ್ಟು ಎಫೆಕ್ಟಿವ್ ಅಂತಂದ್ರೆ, ಈ ಇಂಜೆಕ್ಷನ್ಸ್ ನೀವು ತಗೋತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಗೆ 99% ನೀವು ಪ್ರೆಗ್ನೆನ್ಸಿ ಆಗೋದಿಲ್ಲ. ಓಕೆನಾ? ಸೊ ಇಟ್ ಈಸ್ ದಾಟ್ ಎಫೆಕ್ಟಿವ್. ಓಕೆ, ಸೊ ಹಾಗಾಗಿ ಇದನ್ನ ಎಷ್ಟು ದಿನಕ್ಕೊಮ್ಮೆ, ಎಷ್ಟು ತಿಂಗಳಿಗೊಮ್ಮೆ ತಗೋಬೇಕು? ಈ ಇಂಜೆಕ್ಷನ್ ನ ಯೂಶುವಲಿ 3 ತಿಂಗಳಿಗೊಮ್ಮೆ ಇದನ್ನ ತಗೋಬೇಕು. ಅಂದ್ರೆ ಈಗ ನೀವು ಜನವರಿ 1ಕ್ಕೆ ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ, ಜನವರಿ ಆದ್ಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 1ನೇ ತಾರೀಕೆ ನೀವು ಹಾಕಿಸ್ಕೋಬೇಕಾಗಿ ಬರುತ್ತೆ. ಓಕೆನಾ? ಸೊ ಈ ಮಧ್ಯದಲ್ಲಿ ಇನ್ ಕೇಸ್ ನಿಮ್ಗೆ ಈಗ ನೀವು ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನಿಮ್ಗೊಂದು ಕಾರ್ಡ್ ಕೊಡ್ತಾರೆ, ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದ ಡೇಟು ಮತ್ತೆ ನೆಕ್ಸ್ಟ್ ಯಾವಾಗ ಬರಬೇಕು ಅನ್ನೋ ಒಂದು ಡೇಟನ್ನು ಸಹ ಮೆನ್ಷನ್ ಮಾಡಿ, ಅಥವಾ ಯಾವಾಗ ಬರಬೇಕು ಅನ್ನೋದನ್ನ ತಿಳಿಸ್ತಾರೆ. ಇವಾಗ ನಿಮ್ಗೆ ಈ ಇಂಜೆಕ್ಷನ್ ನ ತಗೊಳ್ಳೋದಕ್ಕೆ ಏನಿರುತ್ತೆ, ಆ ವಾರದಲ್ಲಿ ಏನಾದ್ರೂ ನಿಮ್ಗೆ ಬೇರೆ ಯಾವುದೇ ರೀತಿಯಂತ ಕೆಲಸ ಕಾರ್ಯಗಳಿರಬಹುದು, ಪರ್ಸನಲ್ ಎಂಗೇಜ್ಮೆಂಟ್ಸ್ ಇರಬಹುದು, ಆ ರೀತಿಯಂತ ಒಂದು ಟೈಮ್ಸ್ ಬಿಸಿ ಶೆಡ್ಯೂಲ್ ಇದೆ, ನಿಮ್ಗೆ ಹಾಕ್ಸ್ಕೊಳಕ್ ಆಗಲ್ಲ ಅಂತ ಅಂದ್ರೆ, ನೀವು ಆ ಕೊಟ್ಟಿರುವಂತ ನಿಗದಿತ ದಿನಾಂಕಕ್ಕೂ ಮುಂಚೆನೆ 2 ವಾರ 3 ವಾರ ಮುಂಚಿತವಾಗೇನೆ ಸಹ ನೀವು ಈ ಇಂಜೆಕ್ಷನ್ ನ ಹಾಕಿಸ್ಕೋಬಹುದು. ಅದೇ ಇನ್ ಕೇಸ್ ನಿಮ್ಗೆ ಆ ವಾರದಲ್ಲಿ ನೀವು ಮತ್ತೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಯಾವುದೋ ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂತು, ಅಥವಾ ಆ ವಾರದಲ್ಲಿ ನೀವು ಇಂಜೆಕ್ಷನ್ ನ ಹಾಕ್ಸ್ಕೊಳ್ಳೋದನ್ನ ಮರ್ತ್ ಬಿಟ್ರಿ ಅನ್ನೋದಾದ್ರೆ, ಆ ಡೇಟ್ ಮುಂದೂಡಿದ್ರು 2 ವಾರದ ಒಳಗಡೆ ನೀವು ಇಂಜೆಕ್ಷನ್ ನ ಹಾಕಿಸ್ಕೋಬಹುದು. ಓಕೆ, ಸೊ ಈಗ ಈ ಫಸ್ಟ್ ಇಂಜೆಕ್ಷನ್ ನ ಯಾವಾಗ ಸ್ಟಾರ್ಟ್ ಮಾಡಬಹುದು? ನಿಮ್ಗೆ ಈಗ ಆಲ್ರೆಡಿ ಈಗ ನಿಮ್ಗೆ ಡೆಲಿವರಿ ಆಗಿದೆ ಅನ್ನೋದಾದ್ರೆ, ನಿಮ್ಗೆ ಡೆಲಿವರಿ ಆಗಿ ನಿಮ್ಗೆ 6 ವೀಕ್ಸ್ ಆಗಿದೆ, 6 ವಾರಗಳ ಆಗಿದೆ ಅಂತಂದ್ರೆ ಫಸ್ಟ್ ಇಂಜೆಕ್ಷನ್ ನ ನೀವು ತಗೋಬಹುದು. ಓಕೆ, ಅದೇ ನಿಮ್ಗೆ ಕಾರಣಾಂತರಗಳಿಂದ ಅಬಾರ್ಷನ್ ಮಾಡಿಸ್ಕೋಬೇಕು, ಈಗ ಸದ್ಯಕ್ಕೆ ಮಗು ಬೇಡ ಅಂತ ಮಗು ತೆಗೆಸ್ಬಿಟ್ರಿ, ಅಬಾರ್ಷನ್ ಮಾಡಿಸ್ಕೊಂಡ್ರಿ ಅಂತಂದ್ರೆ ಅವಾಗ್ಲೇನೆ ಸಹ ನೀವು ನಿಮ್ಮ ಫಸ್ಟ್ ಇಂಜೆಕ್ಷನ್ ನ ನೀವು ತಗೋಬಹುದು. ಓಕೆನಾ? ಅದೇ ನಿಮ್ಗೆ ಇನ್ ಕೇಸ್ ನಿಮ್ಗೆ 2-3 ಮಕ್ಳು ಆಗಿದೆ ಅಂತಂದ್ರೆ, ಅಥವಾ ಆಲ್ರೆಡಿ ಮಗು ಇದೆ, ಈಗ ಸದ್ಯಕ್ಕೆ ಪ್ರೆಗ್ನೆನ್ಸಿ ಬೇಡ ಅಂತ ಅಂತಿರೋರು, ಆಲ್ರೆಡಿ ನಿಮ್ಗೆ ನಾರ್ಮಲ್ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅನ್ನೋರು,
ನಿಮ್ಮ ಪೀರಿಯಡ್ಸ್ ಬಂದಂತಹ 7 ದಿನಗಳ ಒಳಗಡೆ, 5ರಿಂದ 7 ದಿನಗಳ ಒಳಗಡೆ ಹೋಗಿ ಈ ಇಂಜೆಕ್ಷನ್ ನ ನೀವು ಹಾಕಿಸ್ಕೋಬೇಕು. ಓಕೆನಾ? ಸೊ ಹಾಗಾಗಿ ಇದೆಲ್ಲ ಮಾಹಿತಿಗಳು ಎಷ್ಟು 3 ತಿಂಗಳಿಗೊಮ್ಮೆ ಹಾಕಿಸ್ಕೋಬೇಕು ಅನ್ನೋದು ಗೊತ್ತಾಯ್ತು, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಯ್ತು, ಮತ್ತೆ ಇದು ಎಷ್ಟು ಎಫೆಕ್ಟಿವ್ ಅಂತಾನು ನಿಮ್ಗೆ ಗೊತ್ತಾಯ್ತು. ಸೊ ಹೀಗಾಗಿ ನೆಕ್ಸ್ಟ್ ಏನು ಅಂತಂದ್ರೆ ಇದ್ರದ್ದು ಸೈಡ್ ಎಫೆಕ್ಟ್ಸ್. ಯಾಕಂತಂದ್ರೆ ನೀವು ಯಾವುದೇ ಒಂದು ಗರ್ಭ ನಿರೋಧಕ ವಿಧಾನವನ್ನು ಉಪಯೋಗಿಸ್ತಿದ್ದೀರಾ ಅನ್ನೋದಾದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ನೀವು ತಿಳ್ಕೊಂಡಿರ್ಬೇಕು. ಓಕೆನಾ? ಯಾಕಂತಂದ್ರೆ ಒಂದ್ಸಲ ಮೊದಲು ಹಾಕಿಸ್ಕೊಂಡ್ಬಿಡ್ತಾರೆ, ಆಮೇಲೆ ನಮ್ಗೆ ಈ ಸೈಡ್ ಎಫೆಕ್ಟ್ಸ್ ಗೊತ್ತಿದೆ ನಾವು ಹಾಕಿಸ್ಕೊಳ್ತಾನೆ ಇರ್ಲಿಲ್ಲ ಅಂತ ಹೇಳೋರಿದ್ದಾರೆ. ಅದಕ್ಕೆ ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನು ಅಂತಂದ್ರೆ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲಾರಿಟಿ ಕಾಣಿಸ್ಕೊಳ್ಳೋಂಥದ್ದು. ಈ ಇರ್ರೆಗ್ಯುಲಾರಿಟಿ ಹೇಗೆ ಕಾಣಿಸ್ಕೋಬಹುದು? ಕೆಲವೊಬ್ಬರಲ್ಲಿ ಪೀರಿಯಡ್ಸು 2 ತಿಂಗಳಿಗೊಮ್ಮೆ ಆಗೋದು, 3 ತಿಂಗಳಿಗೊಮ್ಮೆ ಆಗೋದು, ಆ ರೀತಿ ಆಗ್ಬೋದು. ಅದೇ ಒಂದು 3-4 ಸಲ ಇಂಜೆಕ್ಷನ್ ಹಾಕ್ಸ್ಕೊಂಡವ್ರಲ್ಲಿ 6 ತಿಂಗಳಾದ್ರೂ ಪೀರಿಯಡ್ಸ್ ಆಗದೆ ಇರೋರನ್ನು ಸಹ ನಾವು ನೋಡಿರ್ತೀವಿ. ಓಕೆನಾ? ಸೊ ಹಂಗಾಗಿ ಅದೊಂದು ಇರ್ರೆಗ್ಯುಲಾರಿಟಿ. ಇನ್ನು ಕೆಲವೊಬ್ಬರಲ್ಲಿ ಏನು ಅಂತಂದ್ರೆ ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್, ಅಂದ್ರೆ ಸ್ಪಾಟಿಂಗ್ ತರ ಕಾಣಿಸ್ಕೊಳ್ಬಹುದು. ಒಂದು ಪೀರಿಯಡ್ಸ್ಗೂ ಮತ್ತೆ ಇನ್ನೊಂದು ಪೀರಿಯಡ್ಸ್ ಮಧ್ಯದಲ್ಲಿ ಚೂರ್ ಚೂರೇ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು, ಸ್ಪಾಟಿಂಗ್ ಕಾಣಿಸ್ಕೊಳ್ಳೋದನ್ನ ಸಹ ನಾವು ನೋಡ್ತೀವಿ. ಯಾಕಂದ್ರೆ ಇದು ಯೂಶಲಿ ಈಗ ಕೆಲಸ ಮಾಡುವ ಮಹಿಳೆಯರಲ್ಲಿ, ಈಗ ಕೆಲ್ಸಕ್ಕೆ ಹೋಗಿರ್ತಾರೆ, ಅಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಂಡ್ರೆ ಕೆಲವೊಂದ್ಸಲ ಅವರು ಪ್ಯಾಡ್ಸ್ ತಗೊಂಡೋಗಿರಲ್ಲ, ನ್ಯಾಪ್ಕಿನ್ಸ್ ತಗೊಂಡೋಗಿರಲ್ಲ, ಅದು ಕಿರಿಕಿರಿ ಉಂಟು ಮಾಡುತ್ತೆ. ಅಲ್ಲೇ ಕೆಲವೊಬ್ಬರಿಗೆ ಅವಾಗ ಪೀರಿಯಡ್ಸ್ ಇರಲ್ಲ, ಯಾವುದೋ ಒಂದು ಹಬ್ಬ ಹರಿದಿನ ಇರಬಹುದು, ದೇವಸ್ಥಾನಕ್ಕೆ ಪೂಜೆ ಆ ರೀತಿದೆಲ್ಲ ಏರ್ಪಾಡು ಮಾಡ್ಕೊಂಡಿರ್ತಾರೆ, ಅವಾಗ ಸ್ಪಾಟಿಂಗ್ ಕಾಣಿಸ್ಕೊಂಡ್ರು ಇದು ಕಿರಿಕಿರಿ ಉಂಟು ಮಾಡಬಹುದು. ಅದಲ್ಲದೆ ಇನ್ನೇನು ಅಂತಂದ್ರೆ ಓಕೆ, ನಾರ್ಮಲ್ ಫ್ಲೋ ಇದ್ರೆ ಪ್ಯಾಡ್ ಉಪಯೋಗಿಸಬಹುದು. ಈ ಸ್ಪಾಟಿಂಗ್ ತರ ಇದ್ರೆ ಪ್ರತಿದಿನ ಪೂರ್ತಿ ಪ್ಯಾಡ್ ಉಪಯೋಗಿಸಬೇಕು. ಸೊ ಅದನ್ನು ಸಹ ಒಂದು ಕಿರಿಕಿರಿ ಉಂಟಾಗುತ್ತೆ. ಸೊ ಹಾಗಾಗಿ ಇದರದ್ದು ಎರಡನೇದು ಸೈಡ್ ಎಫೆಕ್ಟ್ಸ್ ಏನು ಅಂತಂದ್ರೆ 2 ಪೀರಿಯಡ್ಸ್ ಮಧ್ಯದಲ್ಲಿ ಸ್ವಲ್ಪ ಸ್ಪಾಟಿಂಗ್ ತರ ಕಾಣಿಸ್ಕೊಳ್ಬಹುದು. ಓಕೆ, ಇನ್ನು ತುಂಬಾ ವಿರಳವಾಗಿ ಅಂದ್ರೆ ಸ್ವಲ್ಪ ಜನರಲ್ಲಿ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್, ಹೆಚ್ಚು ಬ್ಲೀಡಿಂಗ್ ಆಗೋದನ್ನು ಸಹ ನಾವು ಕಾಣಬಹುದು. ಓಕೆನಾ? ಇನ್ನು ಕೆಲವು ಮಹಿಳೆಯರಲ್ಲಿ ಹಾಕಿಸ್ಕೊಂಡವರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸುಸ್ತು ಸಂಕಟ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅದಲ್ಲದೆ ಕೆಲವೊಂದು ಸಲ ನಿಮ್ಗೆ ನಿಮ್ಮ ಬೋನ್ಸ್ ಅಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಲಾಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಇನ್ ಕೇಸ್ ಅಂತರ ಇಂಜೆಕ್ಷನ್ ತಗೋತಿದ್ದೀರಾ ಅನ್ನೋದಾದ್ರೆ ನೀವು 2 ಗ್ಲಾಸ್ ಹಾಲನ್ನ ಕುಡಿಲೇಬೇಕು. ಅಲ್ಲದೆ ಐರನ್ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಏನಿರುತ್ತೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಸಹ ನೀವು ತಗೊಳ್ಳೋದ್ರಿಂದ ಈ ಒಂದು ಸೈಡ್ ಎಫೆಕ್ಟ್ಸ್ ಏನಿದೆ ಅಂದ್ರೆ ಸ್ವಲ್ಪ ಸುಸ್ತು ಸಂಕಟ ಆಗುವಂಥದ್ದು, ಸ್ವಲ್ಪ ಕ್ಯಾಲ್ಸಿಯಂ ಲಾಸ್ ಆಗೋದನ್ನು ಸಹ ನೀವು ತಡೆಗಟ್ಕೋಬಹುದು. ಓಕೆನಾ? ಬಟ್ ಆಮೇಲೆ ಇನ್ನೊಂದೇನು ಅಂತಂದ್ರೆ ಓಕೆ, ನಿಮ್ಗೆ ಈ ಇಂಜೆಕ್ಷನ್ ನ ನೀವು 1 ವರ್ಷ 2 ವರ್ಷದ ಮೇಲೆ ಹಾಕ್ಸ್ಕೊಂಡಿದೀರಾ ಅನ್ನೋದಾದ್ರೆ ಮತ್ತೆ ನಿಮ್ಗೆ ಮಗು ಬೇಕು ಅಂತಂದ್ರೆ ಒನ್ಸ್ ಇಂಜೆಕ್ಷನ್ ನ ನೀವು ನಿಲ್ಲಿಸಿದ ಮೇಲೂ ಸಹ ನಿಮ್ಮ ಫರ್ಟಿಲಿಟಿ ವಾಪಸ್ ಬರೋದಿಕ್ಕೆ ಕೆಲವೊಬ್ಬರಿಗೆ 3 ತಿಂಗಳಾಗ್ಬೋದು, ಕೆಲವೊಬ್ಬರಿಗೆ 6 ತಿಂಗಳಾಗ್ಬೋದು, ಕೆಲವೊಬ್ಬರಿಗೆ 1 ವರ್ಷ, ಕೆಲವೊಬ್ಬರಿಗೆ 1.5 ವರ್ಷನೂ ಸಹ ಹಿಡಿಬಹುದು. ಓಕೆ, ಈ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದ್ರಿಂದ ಮತ್ತೆ ನಿಮ್ದು ಫರ್ಟಿಲಿಟಿ ಬರೋದು ಡಿಲೇ ಆಗುತ್ತೆ ಹೊರತು, ತಡ ಆಗುತ್ತೆ ಹೊರತು ಮತ್ತೆ ನಿಮ್ಗೆ ಮಕ್ಕಳು ಆಗೋದೇ ಇಲ್ಲ ಅನ್ನೋಂಗಿಲ್ಲ. ಆ ರೀತಿ ಏನಾದ್ರು ಕೆಲವೊಬ್ರು ಹೇಳ್ತಾರೆ, ಮೇಡಮ್ ನಾವು ಅಂತರ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ವಿ, ನಮ್ಗೆ ಮತ್ತೆ ಮಕ್ಕಳೇ ಆಗೋದಿಲ್ವಾ ಅಂತ. ಹಂಗೇನಾದ್ರು ಇದ್ದಿದ್ರೆ ಎಲ್ಲರಿಗೂ ನಾವು ಅಂತರ ಇಂಜೆಕ್ಷನ್ ಹೇಳ್ತಾ ಇದ್ವಿ ಅಲ್ವಾ. ಪರ್ಮನೆಂಟ್ ಮೆಥಡ್ ಆಗಿದ್ರೆ ಒಂದ್ಸಲ ಅಂತರ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲೆ ಮಕ್ಕಳೇ ಆಗಲ್ಲ ಅಂತಂದ್ರೆ ಎಲ್ರಿಗೂ ಅಂತರ ಇಂಜೆಕ್ಷನ್ ಕೊಡ್ಬೋದಲ್ವಾ, ಆಪರೇಷನ್ ಯಾರು ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ. ಸೊ ಹಾಗಾಗಿ ಅಂತರ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಮತ್ತೆ ಫರ್ಟಿಲಿಟಿ ಬರೋದು ತಡ ಆಗುತ್ತೆ, ಡಿಲೇ ಆಗುತ್ತೆ ಹೊರತು ನಿಮ್ದು ಫರ್ಟಿಲಿಟಿ ಸ್ಟಾಪ್ ಆಗ್ಬಿಡೋದಿಲ್ಲ. ಓಕೆನಾ? ಸೊ ಹಾಗಾಗಿ ಈ ಅಂತರ ಇಂಜೆಕ್ಷನ್ ಯಾರು ಹಾಕಿಸ್ಕೋಬಹುದು ಅನ್ನೋದಾದ್ರೆ ನಿಮ್ಗೆ ಆಲ್ರೆಡಿ 2 ಮಕ್ಳಿದ್ದಾರೆ, 3 ಮಕ್ಳಿದ್ದಾರೆ, ಈಗ ಅಥವಾ ಮಕ್ಕಳು ಸಾಕು ಅಂತ ನೀವು ಅನ್ಕೊಂಡಿರ್ತೀರಾ, ಆದ್ರೆ ಸದ್ಯಕ್ಕೆ ನಿಮ್ಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಟ್ಯುಬೆಕ್ಟಮಿಗೆ ನೀವು ತಯಾರಿಲ್ಲ ಅನ್ನೋದಾದ್ರೆ ಅಂತವ್ರು ಇದನ್ನ ಹಾಕಿಸ್ಕೋಬಹುದು. ಅಲ್ಲದೆ ಇನ್ನು ಕೆಲವೊಬ್ರು ಈಗ ಆಲ್ರೆಡಿ 41 ವರ್ಷ 42 ವರ್ಷ ಆಗಿರುತ್ತೆ, ಇನ್ನೇನು ಆಪರೇಷನ್ ಮಾಡಿಸ್ಕೊಳ್ಳೋದು ಇನ್ನೂ ಸ್ವಲ್ಪ ವರ್ಷಗಳಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿರ್ತೀರ, ಅಂತವ್ರು ಸಹ ಈ ಇಂಜೆಕ್ಷನ್ಸ್ ನ ಹಾಕಿಸ್ಕೋಬಹುದು. ಓಕೆನಾ? ಅಲ್ಲದೆ ಈ ಇಂಜೆಕ್ಷನ್ ನ 3 ತಿಂಗಳಿಗೆ ಒಂದ್ಸಲ ಹಾಕಿಸ್ಕೊಂಡ್ರೆ ಸಾಕು. ಯಾಕಂತಂದ್ರೆ ಮಾಲಾ-ಎನ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನಿರುತ್ತೆ ಅದನ್ನ ಪ್ರತಿದಿನನೂ ತಗೋಬೇಕಾಗಿ ಬರುತ್ತೆ. ಕೆಲವೊಬ್ಬರಿಗೆ ಪ್ರತಿದಿನ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಂತಂದ್ರೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಮತ್ತೆ ಕೆಲವೊಬ್ರು ಎಲ್ರ ಮುಂದೆನೂ ಟ್ಯಾಬ್ಲೆಟ್ಸ್ ತಗೊಳ್ಳೋದಿಕ್ಕೆ ಸ್ವಲ್ಪ ಹಿಂಜರಿತಾರೆ, ಯಾಕಂದ್ರೆ ಏನಕ್ಕೆ ಟ್ಯಾಬ್ಲೆಟ್ಸ್ ತಗೋತೀರಾ ಅಂತ ಕೇಳ್ತಾರೆ ಅಂತ ಹೇಳಿ. ಮತ್ತೆ ಇನ್ನು ಎಷ್ಟೊಂದು ಜನ ಇದು ಸ್ಪೇಸಿಂಗ್ ಮೆಥಡ್ ಏನಿರುತ್ತೆ, ಒಂದ್ ಮಗುಗೂ ಇನ್ನೊಂದ್ ಮಗುಗೂ ಎಷ್ಟು ಸ್ಪೇಸಿಂಗು, ಕಾಂಟ್ರಾಸೆಪ್ಟಿವ್ಸ್ ಎಲ್ಲದನ್ನು ಹಸ್ಬೆಂಡ್ ಅಂಡ್ ವೈಫ್ದು ಒಂದು ಗೌಪ್ಯವಾಗಿ ಇಟ್ಬೇಕು ಅಂತ ಅನ್ಕೋತಾರೆ, ಅಥವಾ ಪರ್ಸನಲ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತಾರೆ, ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ. ಅಂತವ್ರಿಗೂ ಸಹ ಇದು 3 ತಿಂಗಳಿಗೆ 1 ಸಲ ಇಂಜೆಕ್ಷನ್ ಆಗಿರೋದ್ರಿಂದ ನಿಮ್ ಪ್ರೈವೇಸಿನೂ ಸಹ ನೀವು ಕಾಪಾಡ್ಕೊಳ್ಬಹುದು.
ಅಲ್ಲದೆ ಈಗ ಪ್ರತಿದಿನ ಟ್ಯಾಬ್ಲೆಟ್ಸ್ ತಗೊಳಿದ್ರೆ ಕೆಲವೊಬ್ರು ಮರೆಯೋ ಅಂತ ಒಂದು ಪ್ರಮೇಯನೂ ಸಹ ಇರೋದಿಲ್ಲ ಇದರಲ್ಲಿ. ಓಕೆ, ಸೊ ಅದು ಕೂಡ ಒಂದು ಬೆನಿಫಿಟ್ ಇದರದ್ದು. ಅದೇ ಯಾರು ಈ ಇಂಜೆಕ್ಷನ್ ನ ಹಾಕ್ಸ್ಕೋಬಾರ್ದು ಅಂತಂದ್ರೆ, ಯೂಶಲಿ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಅಂದ್ರೆ, ಈಗ ಓಕೆ ನಿಮ್ಗೆ ಈಗ ಒಂದು ಮಗು ಆಗಿದೆ, ಇನ್ನೊಂದು ಮಗುನ ನೀವು 1 year or 2 years ಒಳಗಡೆನೆ ನೀವು ಪ್ಲಾನ್ ಮಾಡ್ತಿದ್ರಾ ಅನ್ನೋದಾದ್ರೆ ಅಂತವ್ರು ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅಲ್ಲದೆ ಇನ್ನು ಕೆಲವೊಬ್ಬರಿಗೆ ಏನು ಅಂತಂದ್ರೆ, ಪ್ರತಿ ತಿಂಗಳು ಪೀರಿಯಡ್ಸ್ ಆದ್ರೇನೆ ನಮ್ಗೆ ಸಮಾಧಾನನಪ್ಪ, ಇಲ್ಲ ಅಂತಂದ್ರೆ ಮನ್ಸಲ್ಲಿ ಒಂಥರ ಕಿರಿಕಿರಿ ಅನಿಸ್ತಿರುತ್ತೆ, ಇರ್ಸು ಮುರ್ಸು ಅನಿಸ್ತಿರುತ್ತೆ, ಪ್ರತಿ ತಿಂಗಳು ಪೀರಿಯಡ್ಸ್ ಆಗದೆ ಹೋದ್ರೆ ಅಂತ ಇರೋರು ಇದನ್ನ ಹಾಕ್ಸ್ಕೊಳ್ದೆ ಇರೋದು ಅಥವಾ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನಿಮ್ ಬಾಡಿ ಈ ಇಂಜೆಕ್ಷನ್ಸ್ಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿರಲ್ಲ ಅದಕ್ಕೆ. ಓಕೆನಾ? ಸೊ ಈ ಒಂದು ಇದೆಲ್ಲ ಮಾಹಿತಿಗಳು ನಿಮಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.